2026ರ ಮೇಷರಾಶಿಯವರ ವರ್ಷದ ಭವಿಷ್ಯ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಆತ್ಮೀಯ ಮೇಷರಾಶಿಯ ಬಂಧುಗಳೇ, ನೀವು ಹುಟ್ಟ ನಾಯಕರು, ಅಗ್ನಿತತ್ವದವರು. ನಿಮ್ಮಲ್ಲಿರುವ ಶಕ್ತಿ ಮತ್ತು ಉತ್ಸಾಹ ಬೇರೆ ಯಾವ ರಾಶಿಯಲ್ಲೂ ಇಲ್ಲ. ಆದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಕೆಲಸಗಳಿಗೆ ಅಡೆತಡೆಗಳು, ಮಾಡಿದ ಪ್ರಯತ್ನಗಳು ಫಲ ನೀಡದೆ ಹೋಗುವುದು ಮತ್ತು ನಿಮ್ಮ ಸಿಟ್ಟಿನ ಸ್ವಭಾವದಿಂದಾಗಿ ಎದುರಾದ ಮಾನಸಿಕ ತೊಳಲಾಟಗಳು ನಿಮ್ಮನ್ನು ಕಾಡಿರಬಹುದು. ನಿಮ್ಮ ಜೀವನದಲ್ಲಿ ಸ್ಥಿರವಾದ ಯಶಸ್ಸು ಯಾವಾಗ ಬರುತ್ತದೆ ಎಂದು ನೀವು ಕಾಯುತ್ತಿದ್ದೀರಾ ಅಲ್ವಾ? ಹಾಗಾದರೆ ಕೇಳಿ, 2026 ನಿಮ್ಮ ಪಾಲಿಗೆ ಒಂದು ಹೊಸ ಯುಗದ ಆರಂಭ. ಇದು ಕೇವಲ ವರ್ಷ ಬದಲಾವಣೆಯಲ್ಲ, ಇದು ನಿಮ್ಮ ಗ್ರಹಗತಿಗಳು ಬದಲಾಗಿ ನೀವು ಜೀವನದ ಯುದ್ಧವನ್ನು ಗೆಲ್ಲುವ ಸಮಯ. ಕಳೆದು ಹೋದ ನಿಮ್ಮ ಉತ್ಸಾಹ, ಕೀರ್ತಿ ಮತ್ತು ಪ್ರತಿಯೊಂದಕ್ಕೂ ಉತ್ತರ ಕೊಡುವ ಶಕ್ತಿ ಈ ವರ್ಷ ನಿಮ್ಮದಾಗಲಿದೆ. ಇಲ್ಲಿಯವರೆಗೆ ಯಾರ ಮಾತಿಗೂ ಕಿವಿಕೊಡದೆ ನಿಮ್ಮ ನಿರ್ಧಾರಗಳನ್ನು ಮುಂದುವರಿಸಿದ ನಿಮ್ಮ ಗುಣವೇ ನಿಮಗೆ ದೊಡ್ಡ ಆಸ್ತಿಯಾಗಲಿದೆ. ನೀವು ಪ್ರಾರಂಭಿಸುವ ಪ್ರತಿ ಹೊಸ ಕೆಲಸಕ್ಕೂ ಈ ವರ್ಷ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಆದರೆ ಎಚ್ಚರ, ನಿಮ್ಮದೇ ಆದ ಒಂದು ಸಹಜ ಗುಣವಾದ ಆತುರ ಮತ್ತು ಅತಿಯಾದ ಕೋಪವು ನಿಮಗೆ ಎದುರಾಗುವ ದೊಡ್ಡ ಗೆಲುವಿಗೆ ಅಡ್ಡಗಾಲಾಗಬಹುದು. ಆ ಕಠಿಣ ಸವಾಲು ಏನು? ಅದನ್ನು ನೀವು ಹೇಗೆ ಎದುರಿಸಬೇಕು? ಅದಕ್ಕೆ ಪರಿಹಾರವೇನು ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. 2026ರಲ್ಲಿ ನಿಮ್ಮ ಎಲ್ಲಾ ಸಂಕಲ್ಪಗಳು ಸಿದ್ಧಿಯಾಗಲು ಸಾಕ್ಷಾತ್ ಮೇಷರಾಶಿಯ ಅಧಿಪತಿ ಕುಜ, ಮಂಗಳ ಮತ್ತು ನಿಮ್ಮ ಇಷ್ಟ ದೇವರಾದ ಹನುಮಾನ್ ದೇವರ ಅನುಗ್ರಹ ಬೇಕೇ ಬೇಕು. ಹಾಗಾಗಿ ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಓಂ ಶ್ರೀ ಆಂಜನೇಯಾಯ ನಮಃ ಎಂದು ಬರೆಯಿರಿ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಬನ್ನಿ ತಡ ಮಾಡದೆ ಇಂದಿನ ವಿಶೇಷ ವಿಡಿಯೋವನ್ನು ಶುರು ಮಾಡೋಣ. ಮೇಷರಾಶಿಯ ಬಂಧುಗಳೇ, ಮೊದಲಿಗೆ ನಿಮ್ಮ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳೋಣ. ನಿಮ್ಮ ರಾಶಿಯ ಅಧಿಪತಿ ಮಂಗಳ ಗ್ರಹ. ನೀವು ಸಾಹಸಿಗಳು, ಧೈರ್ಯಶಾಲಿಗಳು ಮತ್ತು ನಿರ್ಭೀತರು. ಯಾವುದೇ ಪರಿಸ್ಥಿತಿಯಲ್ಲಿ ಮೊದಲು ಮುನ್ನುಗ್ಗುವ ಧೈರ್ಯ ನಿಮ್ಮದು. ನೀವು ನೇರ ನುಡಿಯ ವ್ಯಕ್ತಿಗಳು. ಮನಸ್ಸಿನಲ್ಲಿ ಏನಿದೆಯೋ ಅದನ್ನೇ ಮುಖಕ್ಕೆ ಹೊಡೆದಂತೆ ಹೇಳುವ ಗುಣ ನಿಮ್ಮಲ್ಲಿದೆ. ಈ ಗುಣದಿಂದಾಗಿ ನೀವು ಬೇಗನೆ ಸ್ನೇಹಿತರನ್ನು ಮತ್ತು ಅದೇ ವೇಗದಲ್ಲಿ ಶತ್ರುಗಳನ್ನು ಗಳಿಸುತ್ತೀರಿ. ಆದರೆ ನಿಮ್ಮ ಅಸಹಜ ಗುಣ ಅಥವಾ ವೀಕ್ನೆಸ್ ಯಾವುದು ಗೊತ್ತಾ? ಅದುವೇ ಆತುರ, ಸಿಟ್ಟು ಮತ್ತು ತರಾತುರಿಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು. ಕೆಲಸವನ್ನು ಅರ್ಧದಲ್ಲಿ ಬಿಡುವುದು ಅಥವಾ ತಾಳ್ಮೆ ಕಳೆದುಕೊಳ್ಳುವುದು ನಿಮ್ಮ ಯಶಸ್ಸಿಗೆ ದೊಡ್ಡ ಅಡಚಣೆಯಾಗಿದೆ. 2026ರಲ್ಲಿ ನೀವು ನಿಮ್ಮ ಈ ಗುಣವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಗ್ರಹಗಳ ಬಲ ನಿಮ್ಮ ಮೇಲಿದೆ. ನೀವು ತಾಳ್ಮೆ ಕಳೆದುಕೊಳ್ಳದೆ ಮುನ್ನಡೆದರೆ ಗೆಲುವು ನಿಮ್ಮದೇ. ಈಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಎಂದು ನೋಡೋಣ. ಈ ವರ್ಷ ನಿಮ್ಮ ರಾಶಿಯಲ್ಲೇ ಗುರುಗ್ರಹದ ಸಂಚಾರವಿರಲಿದೆ. ಗುರುವು ನಿಮ್ಮ ಲಗ್ನ ಸ್ಥಾನದಲ್ಲಿರುವುದು ಅತ್ಯಂತ ದೊಡ್ಡ ಅದೃಷ್ಟ. ಇದನ್ನು ಗುರುಬಲ ಎಂದು ಕರೆಯಲಾಗುತ್ತದೆ. ಗುರುಬಲ ಬಂದಾಗ ಯಾವುದೇ ಅಡೆತಡೆಗಳು ನಿಮಗೆ ನಿಲ್ಲುವುದಿಲ್ಲ. ನಿಮ್ಮ ಪ್ರತಿ ಹೆಜ್ಜೆಗೂ ಗುರುಗ್ರಹವು ಆಶೀರ್ವಾದ ನೀಡುತ್ತಾನೆ. ಶನಿದೇವನು ನಿಮ್ಮ ಲಾಭಸ್ಥಾನದಲ್ಲಿ 11ನೇ ಮನೆ ಸಂಚರಿಸುವುದರಿಂದ ಲಾಭ ಮತ್ತು ಆದಾಯವು ಸ್ಥಿರವಾಗಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಏರಿಕೆಯಾಗುತ್ತದೆ. ಇದು ಹಣಕಾಸಿನ ವಿಚಾರದಲ್ಲಿ ಬಹಳ ಶುಭ ಸೂಚನೆ. ನಿಮ್ಮ ಜಾತಕದಲ್ಲಿ ಈ ವರ್ಷ ಗಜಕೇಸರಿ ಯೋಗ, ರಾಜಯೋಗದಂತಹ ಫಲಗಳು ಕಂಡುಬರಲಿವೆ. ಗ್ರಹಗಳು ಹೇಳುತ್ತಿರುವ ಪ್ರಕಾರ ಇದು ಕೇವಲ ಉತ್ಸಾಹದಿಂದ ಕೆಲಸ ಮಾಡುವ ವರ್ಷವಲ್ಲ, ಇದು ನೀವು ಪ್ರಾರಂಭಿಸಿದ ಪ್ರತಿ ಕೆಲಸವನ್ನು ಯಶಸ್ಸಿಗೆ ತಲುಪಿಸುವ ವರ್ಷ. ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ವಾಸ್ತವಿಕವಾಗಿ ಮಾತನಾಡೋಣ. ಮೇಷರಾಶಿಯವರೇ, ನೀವು ನಾಯಕರು. ಯಾರಿಗೂ ಅಧೀನರಾಗಿ ಕೆಲಸ ಮಾಡುವುದಕ್ಕಿಂತ ನೀವೇ ಲೀಡ್ ತೆಗೆದುಕೊಳ್ಳಲು ಇಷ್ಟಪಡುತ್ತೀರಿ. 2026ರಲ್ಲಿ ನಿಮ್ಮ ಈ ಗುಣಕ್ಕೆ ದೊಡ್ಡ ವೇದಿಕೆ ಸಿಗಲಿದೆ. ಉದ್ಯೋಗದಲ್ಲಿರುವವರಿಗೆ ಉನ್ನತ ಹುದ್ದೆ, ಬಡ್ತಿ ಮತ್ತು ಅಧಿಕಾರ ಪ್ರಾಪ್ತಿಯಾಗುವ ಯೋಗವಿದೆ. ನಿಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯಕ್ಕೆ ಮೇಲಾಧಿಕಾರಿಗಳಿಂದ ದೊಡ್ಡ ಮನ್ನಣೆ ಸಿಗಲಿದೆ. ವಿಶೇಷವಾಗಿ ಸೈನ್ಯ, ಪೊಲೀಸ್, ಕ್ರೀಡೆ, ಎಂಜಿನಿಯರಿಂಗ್, ರಾಜಕೀಯ ಮತ್ತು ಆಡಳಿತಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಇದು ಸುವರ್ಣಕಾಲ. ನಿಮ್ಮ ಶಕ್ತಿಯನ್ನು ಅರಿತು ಬೇರೆಯವರು ನಿಮಗೆ ಬೆಂಬಲ ನೀಡಲಿದ್ದಾರೆ. ಆದರೆ ಒಂದು ಎಚ್ಚರಿಕೆ, ಅತಿಯಾದ ಆತ್ಮವಿಶ್ವಾಸದಿಂದ ಸಹೋದ್ಯೋಗಿಗಳನ್ನು ಕಡೆಗಣಿಸಬೇಡಿ. ಅವರ ಸಲಹೆಗಳನ್ನು ಆಲಿಸಿ. ಇನ್ನು ನಿರುದ್ಯೋಗದ ಸಮಸ್ಯೆ ಎದುರಿಸುತ್ತಿರುವ ಯುವಕ ಯುವತಿಯರಿಗೆ ನಿಮ್ಮ ಕಾಯುವಿಕೆ ಈ ವರ್ಷ ಮುಗಿಯಲಿದೆ. ವರ್ಷದ ಆರಂಭದಲ್ಲಿ ಮತ್ತು ಜುಲೈ ನಂತರ ನಿಮಗೆ ಅತ್ಯುತ್ತಮ ಉದ್ಯೋಗ ಪ್ರಾಪ್ತಿಯಾಗುತ್ತದೆ. ನೀವು ಯಾವ ಕೆಲಸಕ್ಕೆ ಸೇರುತ್ತೀರೋ ಅಲ್ಲಿ ನಿಮ್ಮ ನಾಯಕತ್ವ ಗುಣದಿಂದ ಬಹುಬೇಗನೆ ಯಶಸ್ಸಿನ ಮೆಟ್ಟಿಲುಗಳನ್ನು ಏರುತ್ತೀರಿ. ಸ್ವಯಂ ಉದ್ಯೋಗ, ಹೊಸ ಸ್ಟಾರ್ಟ್ಅಪ್ ಅಥವಾ ಸಣ್ಣ ಮಟ್ಟದ ವ್ಯಾಪಾರ ಶುರು ಮಾಡಲು ಇದು ಅತ್ಯಂತ ಶುಭ ಸಮಯ.
ವ್ಯಾಪಾರಸ್ಥರಿಗೆ ಈ ವರ್ಷ ಅನಿರೀಕ್ಷಿತ ಧನಲಾಭ ಮತ್ತು ದೊಡ್ಡ ಕಾಂಟ್ರಾಕ್ಟ್ಗಳು ಸಿಗುವ ಯೋಗವಿದೆ. ಶನಿದೇವರು ಲಾಭ ಸ್ಥಾನದಲ್ಲಿರುವುದರಿಂದ ನಿಮ್ಮ ವ್ಯಾಪಾರವು ಸ್ಥಿರವಾದ ಮತ್ತು ದೊಡ್ಡ ಪ್ರಮಾಣದ ಬೆಳವಣಿಗೆಯನ್ನು ಕಾಣುತ್ತದೆ. ವಿಶೇಷವಾಗಿ ಯಂತ್ರೋಪಕರಣಗಳು, ಆಸ್ತಿ, ಕಟ್ಟಡ ಸಾಮಗ್ರಿಗಳು, ತಂತ್ರಜ್ಞಾನ ಮತ್ತು ಆಮದು ರಫ್ತು ವ್ಯಾಪಾರ ಮಾಡುವವರಿಗೆ ಕುಬೇರ ಯೋಗವಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿರುವವರು ಜಗಳದಿಂದ ದೂರವಿರಿ, ಆದರೆ ನಿಮ್ಮ ಲಾಭದ ಪಾಲಿನ ಬಗ್ಗೆ ದೃಢವಾಗಿ ಮಾತನಾಡಿ. ಹೊಸ ವ್ಯಾಪಾರವನ್ನು ಶುರು ಮಾಡಲು ಗುರುಬಲ ಇರುವ ಕಾರಣ ಯಾವುದೇ ಭಯಬೇಡ. ಹಣಕಾಸಿನ ವಿಚಾರಕ್ಕೆ ಬಂದರೆ ಮೇಷರಾಶಿಯವರೇ, 2026ರಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಬೃಹತ್ ಪ್ರಮಾಣದಲ್ಲಿ ಏರಿಕೆಯಾಗುತ್ತದೆ. ಶನಿಯು ಲಾಭದ ಸ್ಥಾನದಲ್ಲಿರುವುದರಿಂದ ನೀವು ಮಾಡುವ ಸಣ್ಣ ಹೂಡಿಕೆಗಳು ಕೂಡ ದೊಡ್ಡ ಲಾಭವನ್ನು ತರುತ್ತವೆ. ಹಳೆಯ ಸಾಲ ಬಾಧೆಗಳು ಕಡಿಮೆಯಾಗುತ್ತವೆ ಮತ್ತು ಕೊಟ್ಟ ಸಾಲ ವಾಪಸ್ ಬರುವ ಸಾಧ್ಯತೆ ದಟ್ಟವಾಗಿದೆ. ಆದರೆ ನಿಮ್ಮ ಆತುರದ ಸ್ವಭಾವದಿಂದ ಹಣವನ್ನು ಬೇಗನೆ ಖರ್ಚು ಮಾಡುವ ಸಾಧ್ಯತೆ ಇದೆ. ಆದ್ದರಿಂದ ಹೂಡಿಕೆ ಮತ್ತು ಉಳಿತಾಯದ ಬಗ್ಗೆ ಗಂಭೀರವಾಗಿ ಯೋಚಿಸಿ. ನಿಮ್ಮ ಆದಾಯವು ಹಲವು ಮೂಲಗಳಿಂದ ಬರಲಿದ್ದು, ಅನಿರೀಕ್ಷಿತ ಹಣಕಾಸಿನ ನೆರವು ಅಥವಾ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರುವ ಯೋಗವಿದೆ. ಮೇಷರಾಶಿಯವರ ಕುಟುಂಬ ಜೀವನ 2026ರಲ್ಲಿ ಸಂತೋಷ ಮತ್ತು ನೆಮ್ಮದಿಯಿಂದ ಕೂಡಿರುತ್ತದೆ. ಗುರುವು ನಿಮ್ಮ ಲಗ್ನ ಸ್ಥಾನದಲ್ಲಿರುವುದರಿಂದ ನಿಮ್ಮ ಮಾತಿನಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚುತ್ತದೆ. ಇದರಿಂದ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳುತ್ತದೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚುತ್ತದೆ. ಆದರೆ ನಿಮ್ಮ ಕೋಪವನ್ನು ಕುಟುಂಬದ ಸದಸ್ಯರ ಮೇಲೆ ತೋರಿಸುವುದನ್ನು ಬಿಡಿ. ಕೆಲವೊಮ್ಮೆ ಅವರ ಸಲಹೆಗಳನ್ನು ಆಲಿಸುವುದರಿಂದ ದೊಡ್ಡ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದು. ಅವಿವಾಹಿತರಿಗೆ ಮದುವೆ ಯೋಗ ಪ್ರಬಲವಾಗಿದೆ. ಈ ವರ್ಷ ನಿಮ್ಮ ಹುಡುಕಾಟಕ್ಕೆ ಒಂದು ಸುಂದರ ಅಂತ್ಯ ಸಿಗಲಿದೆ. ಪ್ರೇಮಿಗಳಿಗೆ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಇದು ಸರಿಯಾದ ಸಮಯ. ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯ ಶುಭ ಸುದ್ದಿ ಸಿಗಲಿದೆ. ಗುರುಗ್ರಹದ ಆಶೀರ್ವಾದದಿಂದ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಈ ವರ್ಷ ನೆರವೇರುತ್ತದೆ. ಮಕ್ಕಳಿಂದ ಸಂತೋಷ ಮತ್ತು ಅವರ ವಿದ್ಯಾಭ್ಯಾಸದಲ್ಲಿ ಉನ್ನತ ಯಶಸ್ಸು ಸಿಗಲಿದೆ. ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ವರ್ಷ. ಕ್ರೀಡೆ, ಎಂಜಿನಿಯರಿಂಗ್, ಕಾನೂನು, ವೈದ್ಯಕೀಯ ಮತ್ತು ಆಡಳಿತಾತ್ಮಕ ಕೋರ್ಸ್ಗಳನ್ನು ಮಾಡುವ ವಿದ್ಯಾರ್ಥಿಗಳಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡುವ ಕನಸು ಕಾಣುತ್ತಿರುವವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿದು ಬಯಸಿದ ಸೀಟು ಸಿಗಲಿದೆ. ನಿಮ್ಮ ಶ್ರಮಕ್ಕೆ ತಕ್ಕಂತೆ ಅದೃಷ್ಟ ಈ ವರ್ಷ ಕೈ ಹಿಡಿಯುತ್ತದೆ. ಸ್ವಂತ ಸೂರು ಮತ್ತು ವಾಹನದ ಕನಸು ಕಾಣುತ್ತಿರುವ ಮೇಷರಾಶಿಯವರೇ, 2026ರಲ್ಲಿ ಆಸ್ತಿ ಖರೀದಿಗೆ ಗ್ರಹಗಳ ಬಲ ಚೆನ್ನಾಗಿದೆ. ನಿಮ್ಮ ಹೆಸರಿನಲ್ಲಿ ಸ್ವಂತ ಮನೆ ಅಥವಾ ಜಮೀನು ಖರೀದಿಸುವ ಯೋಗವಿದೆ. ಹೊಸ ಐಷಾರಾಮಿ ವಾಹನವನ್ನು ಖರೀದಿಸುವ ಯೋಗವು ಈ ವರ್ಷ ಇದೆ. ಕೋರ್ಟ್ ಕೇಸ್ಗಳು ಅಥವಾ ಜಮೀನು ವಿವಾದಗಳು ನಿಮ್ಮ ಪರವಾಗಿ ಬಗೆಹರಿಯುತ್ತವೆ. ಆರೋಗ್ಯವೇ ಭಾಗ್ಯ. ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ತಲೆನೋವು, ಬಿಪಿ, ಅತಿಯಾದ ಆಯಾಸ ಮತ್ತು ಬೆಂಕಿಗೆ ಸಂಬಂಧಿಸಿದ ಗಾಯಗಳು ಹೆಚ್ಚು ಕಾಡುತ್ತವೆ. 2026ರಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸಲಿದೆ. ಆದರೆ ನಿಮ್ಮ ಕೋಪದಿಂದಾಗಿ ರಕ್ತದೊತ್ತಡ ಹೆಚ್ಚಾಗಬಹುದು. ಪ್ರತಿದಿನ ಯೋಗ, ವ್ಯಾಯಾಮ ಮತ್ತು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ನಿಮ್ಮ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳಬಹುದು. ತಂದೆ ತಾಯಿಯ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಗಮನವಿರಲಿ. ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ್ದೆ, ಒಂದು ಕಠಿಣ ಸವಾಲು ಎದುರಾಗಲಿದೆ ಎಂದು. 2026ರಲ್ಲಿ ನೀವು ಎದುರಿಸಬೇಕಾದ ಆ ಸವಾಲು ಏನೆಂದರೆ ಆತುರದ ನಿರ್ಧಾರ ಮತ್ತು ಮಾತಿನ ಮೇಲೆ ಹಿಡಿತ ಕಳೆದುಕೊಳ್ಳುವುದು. ನಿಮ್ಮ ಶತ್ರುಗಳು ನಿಮ್ಮನ್ನು ಪ್ರಚೋದಿಸಿ ನಿಮ್ಮ ಸಿಟ್ಟನ್ನು ಹೊರಹಾಕುವಂತೆ ಮಾಡಬಹುದು. ನೀವು ಕೋಪದಲ್ಲಿ ಮಾತನಾಡುವ ಅಥವಾ ತೆಗೆದುಕೊಳ್ಳುವ ಒಂದು ನಿರ್ಧಾರವು ನಿಮಗೆ ದೊಡ್ಡ ಮಟ್ಟದ ನಷ್ಟ ಉಂಟು ಮಾಡಬಹುದು. ವರ್ಷದ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಈ ಬಗ್ಗೆ ಎಚ್ಚರವಿರಲಿ. ಈ ಸವಾಲುಗಳನ್ನು ಎದುರಿಸಲು ಮತ್ತು 2026ನ್ನು ಸುವರ್ಣ ವರ್ಷವನ್ನಾಗಿ ಮಾಡಲು ಸರಳ ಪರಿಹಾರಗಳು ಇಲ್ಲಿವೆ. ಪ್ರತಿ ಮಂಗಳವಾರದಂದು ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಿ. ಸಿಂಧೂರವನ್ನು ಹಚ್ಚಿ ಬೂಂದಿ ಲಡ್ಡು ಪ್ರಸಾದವನ್ನು ಅರ್ಪಿಸಿ. ಕಷ್ಟದಲ್ಲಿರುವವರಿಗೆ ರಕ್ತದಾನ ಮಾಡಿ ಅಥವಾ ಸಮಾಜ ಸೇವೆ ಮಾಡಿ. ಇದು ಮಂಗಳ ಗ್ರಹದ ಬಲವನ್ನು ಧನಾತ್ಮಕವಾಗಿ ಬಳಸಲು ಸಹಾಯ ಮಾಡುತ್ತದೆ. ನಿಮ್ಮ ಜೇಬಿನಲ್ಲಿ ಯಾವಾಗಲೂ ಕೆಂಪು ಬಣ್ಣದ ಕರವಸ್ತ್ರವನ್ನು ಇಟ್ಟುಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಶಕ್ತಿ ಹೆಚ್ಚುತ್ತದೆ. ಮೇಷರಾಶಿಯವರೇ, ಅಂತಿಮವಾಗಿ ಹೇಳುವುದಾದರೆ 2026 ನಿಮ್ಮ ಪಾಲಿಗೆ ಜಯಬೇರಿ ಬಾರಿಸುವ ವರ್ಷ. ನಿಮ್ಮ ಅಗ್ನಿಯಂತಹ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಈ ವರ್ಷ ನೀವು ಒಂದು ದಂತಕಥೆಯಾಗುತ್ತೀರಿ. ಹನುಮಾನ್ ದೇವರ ಮತ್ತು ಕುಜಗ್ರಹದ ಅನುಗ್ರಹ ನಿಮ್ಮ ಮೇಲಿದೆ. ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಮೇಷರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ. ನಮ್ಮ ಜ್ಯೋತಿಷ್ಯ ದಾರಿದೀಪ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ. ಮರೆಯದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಆಂಜನೇಯಾಯ ನಮಃ ಎಂದು ಬರೆಯಿರಿ. ಎಲ್ಲರಿಗೂ ಸಹ ಶುಭವಾಗಲಿ.